ನಮಸ್ಕಾರ ರೈತ ಬಂದವ್ರಿಗೆ. ಸೊ ನೋಡ್ಬೋದು ಬೈಕ್ ಟ್ರೋಲಿ ಹಾಗೂ ಸ್ಪ್ರೇಯರ್ 2 in 1 ಕಾಂಬೋ ರೆಡಿ ಆಗಿದೆ. ನೋಡ್ಬೋದು ನೀವು. ಸರ್ ಕೂಡ ಬಂದಿದ್ದಾರೆ, ದೂರದಿಂದ ಬಂದಿದ್ದಾರೆ. ಸೊ ಮಾತಾಡ್ಸೋಣ, ಯಾವ ರೀತಿ ಆಗಿದೆ ಯಾವ ರೀತಿ ಇಲ್ಲ ಅಂತ ಕೇಳ್ಕೊಳ್ಳೋಣ. ಸರ ನಮಸ್ಕಾರ ರೀ ಸರ್. ಸರ ತಮ್ಮ ಹೆಸರು ಸರ್? ದೇವಪ್ಪ ಹನುಮಪ್ಪ ನಡುಗುಡ್ಡ. ಹಾಂ ಸರ, ತಮ್ಮ ಊರು ಸರ್? ಅಬ್ಬಿಗೇರಿ, ರೋಣ ತಾಲೂಕು. ಜಿಲ್ಲೆ ಸರ? ಜಿಲ್ಲಾ ಗದಗ. ಗದಗ ಸರ. ಸರ್ ನೀವು ಸ್ಪ್ರೇಯರ್ ವಿತ್ ಟೇಲರ್ ಮಾಡಿಸಿದ್ದೀರಿ, ಎರಡು ಒಂದರಲ್ಲೇ ಮಾಡಿಸಿದ್ದೀರಿ. ಇವಾಗೇನದೆ ಕ್ಯಾಸುವಲ್ ಹೇಳ್ಬೇಕಂದ್ರೆ ಅದೊಂದು ಗಾಡಿ ಇದೊಂದು ಗಾಡಿಗೆ ಮಾಡಿಸ್ತಿರ್ತಾರೆ. ಸೊ ಬಟ್ ನೀವು ಏನಿದೆ ಒಂದೇ ಗಾಡೀಲಿ ಮಾಡಿಸಿದ್ದೀರಿ ಸರ್. ಇವಾಗ ಸ್ಪ್ರೇ ಕೂಡ ಮಾಡಿಸಿದ್ದೀರಿ ನೀವು. ಅದು ಯಾವ ರೀತಿಯಿಂದ ನಿಮ್ಗೆ ಸ್ಪ್ರೇ ಆಗ್ತದ ಅನ್ನೋ ಕ್ಲಾರಿಫಿಕೇಶನ್ ಏನು ರೈತರಿಗೆ ಏನಿರುತ್ತೆ, ಬೈಕ್ ಏನು ಹಿಡಿತೈತಿ, ಬೈಕ್ ಏನು ಕೆಲಸ ಮಾಡುತ್ತಾ, ಬೈಕ್ ಹೊಲದಲ್ಲಿ ಏನು ಕೆಲಸ ಮಾಡುತ್ತಾ ಅಂತ ಸ್ವಲ್ಪ ರೈತರಿಗೆ ಡೌಟ್ ಇರುತ್ತೆ. ಅದನ್ನು ನೀವು ಕ್ಲಿಯರ್ ಮಾಡ್ಬೇಕು. ಏನು ಡೌಟ್ ಏನು ಇಲ್ರಿ, ಎಲ್ಲ ಕೆಲಸ ಮಾಡ್ತೈತಿ. ಅದು ಈಸಿಯಾಗಿ ಮಾಡ್ತಾ. ಹಾಂ ಸರ್. ಎಣ್ಣೆ ಹೊಡಿತೈತಿ. ಹಾಂ ಸರ್. ಎಡಿ ಹೊಡಿತೈತಿ ಮತ್ತೆ. ಹಾಂ ಸರ್. ಆಮೇಲೆ ಇದನ್ನು ಐತಿ, ಟೇಲರ್ ಕೆಲಸನೂ ಇದು ನೀವು ಟೇಲರ್ ಎದಕ್ಕಾಗಿ ಯೂಸ್ ಮಾಡ್ತೀರಿ ಸರ್ ಮುಂದೆ? ಗೊಬ್ಬರ ಒಯ್ಯಕ. ಹಾಂ ಸರ್. ಆಳು ಸಮ 7-8 ಆಳು ಇದ್ರೆ ಕರ್ಕೊಂಡು ಹೋಗಕ ಬರಕ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಇವಾಗ ಸ್ಪ್ರೇ ಕೂಡ ಮಾಡಿದೀವಿ ಸರ್. ಏನು ಟ್ಯಾಕ್ಟರ್ ಹೆಂಗ್ ಸ್ಪ್ರೇ ಮಾಡತ್ತೋ ಏನು ಅದಕ್ಕಿಂತ ಕಡಿಮೆ ಮಾಡತ್ ಸರ್? ಹಂಗ ಮಾಡ್ತೀವಿ, ಸೇಮ್ ಹಂಗ ಮಾಡತ್ ಸರ್. ಸೊ ನಿಮ್ಗೆ HTP ಕ್ವಾಲಿಟಿ ಕೂಡ ತೋರಿಸಿದೀವಿ, ನೀವು ಟ್ಯಾಂಕ್ ಕೂಡ ಕ್ವಾಲಿಟಿ ಕೂಡ ತೋರಿಸಿದೀವಿ ಸರ್. ಅದರಲ್ಲಿ ಏನಾರ ಕ್ವಾಲಿಟಿ ಒಳಗೆ ಲೆಸ್ ಅನ್ಸುತ್ತೋ ಏನು ಕರೆಕ್ಟ್ ಕ್ವಾಲಿಟಿ ಇದೆ ಅನ್ಸುತ್ತೆ? ಕರೆಕ್ಟ್ ಕ್ವಾಲಿಟಿ ಇದೆ ಸರ್, ಏನು ತೊಂದರೆ ಇಲ್ಲ. ರೈತರಿಗೆ ಏನು ಹೇಳಕ್ ಬಯಸ್ತೀರಿ? ಕರೆಕ್ಟ್ ನಿಮ್ಗೆ ಇದನ್ನ ಯೂಸ್ ಮಾಡಿದ್ರೆ ಅವರು ಲಾಭ ಪಡ್ಕೋಬಹುದಾ, ಏನು ಯೂಸ್ ಮಾಡಿದ್ರೆ ಲಾಭ ಪಡ್ಕೊಂತಾರೆ? ಲಾಭ ಪಡ್ಕೋಬಹುದು. ನಾವು ಇನ್ನೂ ಒಂದಿಷ್ಟು ಮಂದಿಗೆ ಈಗ ಅಲ್ಲಿ ದಾರಿ ಕಾಯ್ತಾರೆ. ಈಗ ಹಾಂ ಸರ್. ಈ ಹೋಗಿಂದ ಹಾಂ ಸರ್. ಒಂದು ಏನೂ ಇಲ್ಲ ಅಂದ್ರೂ 10-15 ದಿವಸ ಸದ್ಯ ಆರ್ಡರ್ ಬರ್ತಾವೆ ನಿಮ್ಗೆ. ಹೌದ್ರಿ ಸರ್. ಇವಾಗ ನಿಮ್ಗೆ ಸ್ಪೀಡ್ನಾಗ ಸಿಸ್ಟಮ್ನಾಗ 2 2 in 1 ಮಾಡ್ಕೊಟ್ಟಿವಿ ಸರ್. ಸ್ಪೀಡು ಹೋಗುತ್ತಾ ವಿತ್ ಲೋಡು ಎರಡು. ಅಂದ್ರೆ ರೋಡಿಗೆ ಹೋಗ್ಬೇಕಾದ್ರೆ ಸ್ಪೀಡ್ ಕೆಲಸ ಮಾಡುತ್ತಾ, ಹೊಲ್ದಾಗ ಹೋಗ್ಬೇಕಾದ್ರೆ ಸ್ಲೋ ಕೆಲಸ ಮಾಡುತ್ತೆ ಸರ್. ಈಗ ನೀವು ಹೊಡೆದಾಡ್ರಿ, ನಿಮ್ಗೆ ಯಾವ ಥರ ಅನಿಸುತ್ತೆ ಸರ್? ಚಲೋ ಆಯ್ತು. ಸ್ಪೀಡ್ ಏನು ಎಳ್ದಾಡೋದು ಜಗ್ಗಾಡೋದು ಏನ್ರ ಮಾಹಿತಿ ಬರ್ತಾ ಏನಂದ್ರೆ ಇಲ್ಲ. ಇವಾಗ ನಿಮ್ಗೆ ಬ್ರೇಕ್ ಸಿಸ್ಟಮ್ ಕೂಡ ಕೊಟ್ಟಿದ್ದೀವಿ, ಆಯಿಲ್ ಬ್ರೇಕ್ ಸಿಸ್ಟಮ್ ಕೊಟ್ಟಿದ್ದೀವಿ ಸರ್. ಆಯಿಲ್ ಬ್ರೇಕ್ನ ಹೆಂಗೆ ಸರ್, ನಿಂದಿರುತ್ತಾ ಏನು ಸ್ಪೀಡ್ ವರ್ಕ್ ಮಾಡುತ್ತಾ ಏನು ನಿಂದ್ರೋದಿಲ್ಲ? ವರ್ಕ್ ಮಾಡುತ್ತಾ, ಏನು ಆರಾಮಾಗಿ ಸ್ಪೀಡಾಗಿ ವರ್ಕ್ ಮಾಡುತ್ತಾ. ಸೊ ಸಕ್ ಅಬ್ಸರ್ವ್ ಸಿಸ್ಟಮ್ ಕೂಡ ನಾವು ಕೊಟ್ಟಿದ್ದೀವಿ. ಸೊ ಸ್ಪ್ರಿಂಗ್ ಟೈಪ್ ಕೊಟ್ಟಿದ್ದೀವಿ ಸರ್. ನಿಮ್ಗೆ ಹಿಂದೆ ರೆಕ್ಕೆಗಳಿಗೆ ಏನಿದೆ ಸ್ಪ್ರಿಂಗ್ ಟೈಪ್ ಕೊಟ್ಟಿದ್ದೀವಿ. ಸ್ಪ್ರಿಂಗ್ ಕರೆಕ್ಟ್ ಇದೆಯೋ ಏನು, ಇದರಲ್ಲಿ ಏನಾದರೂ ಚೇಂಜಸ್ ಆಗ್ಬೇಕು? ಕರೆಕ್ಟ್ ಅದ, ತಾನ ಫೋಲ್ಡೇಬಲ್ ಆಗುತ್ತಾ, ಹೊಳೆ ತಿರ್ಗಾ ತಾನೇ ಅದು ಆಗುತ್ತಾ. ಸೊ ನೋಡ್ಬೋದು HSM ಆಗ್ರೋ ಸುಳಿಬಾವಿ ಅಂತ ಹೇಳ್ಬಿಟ್ಟು. ಸೊ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ, ನೀವು ಕಾಂಟ್ಯಾಕ್ಟ್ ಮಾಡಿ ಕೂಡ ಕೇಳ್ಬೋದು. ಸೊ MRF ಟೈರ್ನ ಅಳವಡಿಸಿದ್ದೀವಿ. ಸೊ ಸ್ಟಿಕ್ಕರ್ ಕೂಡ ಹೋಗಿಲ್ಲ, ನೋಡ್ಬೋದು. ಸೊ ಸರ್ ಬಂದುಬಿಟ್ಟು ರೋಣ ತಾಲೂಕಿನವರು, ಅಬ್ಬಿಗೇರಿ ಊರು, ಗದಗ ಜಿಲ್ಲೆಯವರು. ಸೊ ಅವರು ಬೈಕ್ ಸ್ಪ್ರೇಯರ್ ವಿತ್ ಟೇಲರ್ ಎರಡು ಕೂಡ ಮಾಡಿಸಿದ್ದಾರೆ. ಅಂದರೆ ಒಂದೇ ಗಾಡಿಯಲ್ಲಿ 2 ಲಾಭನ ಪಡ್ಕೋತಿದ್ದಾರೆ. ಸೊ ನೋಡ್ಬೋದು, ಇದು ಕೂಡ ಟೇಲರು 3 ಕಡೆಯಿಂದ ಡೋರ್ ಓಪನ್ ಆಗುತ್ತೆ. ಸೊ ಈ ಕಡೆನೂ ಓಪನ್ ಆಗುತ್ತೆ, ಆ ಕಡೆನೂ ಓಪನ್ ಆಗುತ್ತೆ, ಆ ಕಡೆನೂ ಓಪನ್ ಆಗುತ್ತೆ. ಸೊ ರೈತಾಪಿಯವ್ರಿಗೆ ಯಾರಾದರೂ ಸೊ ನೀವು ಕೂಡ ಅಲ್ಲಿ ಡೈರೆಕ್ಟ್ ಹೋಗಿ ವಿಸಿಟ್ ಮಾಡಿ ಸರ್ ಹತ್ರ ನೋಡಿಕೊಂಡು ನೀವು ಕೂಡ ಈ ಥರ ಮಾಡಿಸ್ಬೋದು. ಸೊ ಮುಂದೆ ಕೂಡ ತೋರಿಸ್ತಾರೆ ಸರ್ ಗಾಡಿ ಫ್ರೀಯಾಗಿ. ಸೊ ಹಿರಿಯರು ಆರಾಮಾಗಿ ಓಡಿಸ್ತಾರೆ. ಯಾವುದೇ ರೀತಿಯಿಂದ ಎಳೆದಾಡಲ್ಲ. ಸೊ ಕ್ವಾಲಿಟಿಯಲ್ಲಿ ಬಂದರೆ ಪ್ರತಿಯೊಂದು ಬಿಲ್ಡ್ ಕ್ವಾಲಿಟಿನೇ ಇರುತ್ತೆ. ಸೊ 1 year ವಾರಂಟಿ ಒಂದಿಗೆ ನಾವು ಪ್ರೊವೈಡ್ ಮಾಡ್ತೀವಿ. ಸೊ ನೋಡ್ಬೋದು, ಯಾವುದೇ ರೀತಿಯಿಂದ ಎಳೆದಾಡ್ತಾ ಇಲ್ಲ, ಜಗ್ಗಾಡ್ತಾ ಇಲ್ಲ, ಆರಾಮಾಗಿ ಫ್ರೀಯಾಗಿ ಹೋಗ್ಬೋದು. 2 in 1 ಕಾಂಬೋನೇ ಅಂತ ಹೇಳ್ಬೋದು ಇದನ್ನು. ಸೊ ಯಾರಾದರೂ ರೈತರು ಅನ್ಯೂಸಲ್ಲಿ ಇದನ್ನು ಸದುಪಯೋಗ ಲಾಭವನ್ನು ಪಡ್ಕೋಬೇಕಾದ್ರೆ ಸೊ ನೀವು ಕಾಣ್ತಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಸೊ ನಮ್ಮ ಹತ್ರ ಡೀಟೇಲ್ಸ್ನ ಪಡ್ಕೋಬೋದು. ಸರ್ ಹತ್ರ ಹೋಗಿ ಡೈರೆಕ್ಟ್ಲಿ ಲೋಕಲ್ ಕಸ್ಟಮರ್ ಹತ್ರ ವಿಸಿಟ್ ಕೂಡ ಮಾಡಿ ನೀವು ನೋಡಿಕೊಂಡು ನಮ್ಮ ಹತ್ರ ಬರ್ಬೋದು. ಸೊ ಎಕ್ಸೆಲ್ ಕೂಡ ಮಾಡಿಸಿದ್ದಾರೆ ಸರ್, ಅಡ್ಜಸ್ಟಿಂಗ್ ಸೈಜ್ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಇದೆ. ಅದನ್ನು ಕೂಡ ನಾವು ತೋರಿಸ್ತೀವಿ ವಿಡಿಯೋದಲ್ಲಿ. ಏನಪ್ಪ ಅಂದರೆ ರೈತರಿಗೆ ಬೀದಿಗಳಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ, ಆ ಟೈಮಲ್ಲಿ ಆರಾಮಾಗಿ ಯೂಸ್ ಮಾಡ್ಕೋಬೋದು.